ಈ ತರ ಕೊಲೆ ಮಾಡಿ ಓಡಾಡ್ತಾ ಇರೋರಿಗೆ ಥೂ ಮಾಡೋದು. ನಾನು ಒಂದು ಹೇಳ್ತೇನೆ, ನ್ಯಾಯಾಲಯ ಕೊಡುತ್ತೋ ಇಲ್ವೋ, ಇವರಿಗೆ ಒಂದು ದಿನ ಜನಸಾಮಾನ್ಯರು ಕಾರ್ ಸ್ಟ್ರೀಟ್ನಲ್ಲಿ ಇದು ಮಾಡಿ ಹೊಡೆಯುವಂಥ ದಿನ ಬರಬೇಕು. ಅವತ್ತೇ ನಾನು ಹೇಳ್ತೇನೆ ಇದು ನಿಜವಾದ ನ್ಯಾಯ ಸಿಗುವುದು. ಇದರಲ್ಲಿ ಯಾವುದೇ ಇದಿಲ್ಲ. ನಾನು ಬೇಸತ್ತು ಹೇಳ್ತಾ ಇದ್ದೇನೆ. ವಿನಾಯಕ ಬಾಳಿಗರ ನೆನಪು ಈ ದೇವಸ್ಥಾನದ ಎದುರಿಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ವಿನಾಯಕ ಬಾಳಿಗರ ತ್ಯಾಗ ಮರೆಯದೇ ಇರಲಿ ಅಂತ. ವಿನಾಯಕ ಬಾಳಿಗರು ತಮ್ಮ ಕುಟುಂಬಕ್ಕಾಗಿ ಏನೋ ಮಾಡಿದಲ್ಲ, ವೈಯಕ್ತಿಕ ಸ್ವಾರ್ಥಕ್ಕಾಗಿ ಏನೋ ಮಾಡಿದಲ್ಲ, ನಿಮ್ಮದೇ ಸಮಾಜಕ್ಕಾಗಿ ಮಾಡಿರುವುದು. ನೆನ್ಪಿಟ್ಟುಕೊಳ್ಳಿ, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಎಲ್ಲಾ ವ್ಯಕ್ತಿಗಳು ಯಾರು ಕೇಳಿಸ್ಕೊಂಡಿದ್ದೀರೋ ಆಯ್ಕೆ ಹಚ್ಚಿ ತುಂಗೆಲ್ ಕದಿರ್ತಾನ್ ಕೆಲವೇ, ತುಂಗೆಲ್ ದೇವಸ್ಥಾನ ತೋಲಚ್ ಕದಿರ್ ಕೆಲವೇ, ಏಕೆ ನ್ಯಾಯ ಪ್ರಕಾರ ಸೋಲಕ ग्राम प्रकार चौला का मन केलेले तागेल कुटुंबाचे आज ही तुम काय कथा ना दिस इज द वर्स्ट ಇದರಷ್ಟು ಯಾವುದೇ ಇದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಸಮಾಜವು ಬಾಯಿ ಮುಚ್ಚಿಕೊಂಡು ಕೂತಿದೆ, ಅನ್ಯಾಯವನ್ನು ಸಹಿಸಿಕೊಂಡು ಕೂತಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ನ್ಯಾಯಕ್ಕಾಗಿ ಹೋರಾಡಿ. ವಿನಾಯಕ ಬಾಳಿಗರ ಹೋರಾಟವನ್ನು ಮುನ್ನಡೆಸುವೆವು ನಾವಿನ್ನು ಅಮರ ರಹೇ ಅಮರ ರಹೇ ಪ್ರಾಣವ ಕೊಟ್ಟ ಬಾಳಿಗರೇ ವ್ಯರ್ಥವಲ್ಲ ನಿಮ್ಮಯ ಪ್ರಾಣ ವ್ಯರ್ಥವಲ್ಲ. ಕಟಾರಿ ಕಟುಕರಿಗೆ ಉತ್ತರ ಕೊಡಲು ಕಳೆದ 9 ವರ್ಷಗಳಿಂದ ಬಾಳಿಗರ ಮನೆಗೆ ಬರಲೇ ಇಲ್ಲ, ತೊಂದರೆಯಂತೂ ನೀಡಲೇ ಇಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ. ಉಭಯ ಜಿಲ್ಲೆಗಳು ಉಡುಪಿ, ದಕ್ಷಿಣ ಕನ್ನಡ ನರಸತ್ತ ಜನರ ಜಿಲ್ಲೆ. ಹೆಚ್ಚಿನವರು ಸುಮ್ಮನೆ ಇರ್ತಾರೆ, ಕೆಲವು ಜನರು ಮಾತ್ರ ಇದರ ಬಗ್ಗೆ ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ನಿಜವಾಗ್ಲೂ ಖುಷಿಯ ಸಂಗತಿ ಅಷ್ಟೇ. ಇನ್ನು ಇಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರಿ. ನಾನು ಲಾಸ್ಟ್ ಟೈಮ್ ಕೂಡ ನಾವು ಯಾರೋ ಮಾತಾಡಿದಾಗ ಅದು ಕಾಂಟ್ರವರ್ಸಿ ಆಯ್ತು. ಆದರೂ ಕೂಡ ನಾನು ನಿಮ್ಗೆ ಹೇಳ್ತೇನೆ, ನೀವು ಈ ಜಿಲ್ಲೆಯಲ್ಲಿ ಗೆಲ್ಲುವ ಕನಸನ್ನು ಕಾಣಬೇಕು ಅಂತ ಆದರೆ ಮೊದಲನೇದಾಗಿ ವಿನಾಯಕ ಬಾಳಿಗರಿಗೆ ನ್ಯಾಯವನ್ನು ಕೊಡಿಸಿ. ಗೆಲ್ತೀರಿ ನೀವು. ಇಲ್ಲದೆ ಇದ್ರೆ ನೀವು ಮಾಡ್ತಿರೋದು ಪೊಳ್ಳು ಅಂತ ಜನರಿಗೆಲ್ಲರಿಗೂ ಗೊತ್ತು. ನಾನು ಹೇಳ್ತಿರೋದು ಕಾರ್ಯಕರ್ತರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಇವತ್ತು ಈ ಒಂದು ಇದರಲ್ಲಿ ಅಧಿಕಾರದಲ್ಲಿರುವ ಪಕ್ಷ, ಅಧಿಕಾರದಲ್ಲಿರುವಾಗ ಈ ತರ ಬಿಜೆಪಿ ಬೇರೆ ಬೇರೆ ಪಕ್ಷಗಳು ಮಾಡ್ತಾ ಇರುವ ಅನ್ಯಾಯಗಳು ಪ್ರತಿ ಜಿಲ್ಲೆಯಲ್ಲಿದೆ. ಆದರೆ ಅವರಿಗೆ ದಮ್ಮೇ ಇಲ್ಲ. ಅದನ್ನ ಬಯಲಿಗೆಳೆಯುವ ದಮ್ಮು ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಇಲ್ಲ. ಅದನ್ನ ನಾನು ಮತ್ತೆ ಹೇಳ್ತೇನೆ. ಅದಕ್ಕೆ ಪ್ರಥಮ ಸಾಕ್ಷಿ ಈ ಒಂದು ಏನು ವಿನಾಯಕ ಬಾಳಿಗ ಕೊಲೆಯನ್ನ ಇನ್ನೂ ಕೂಡ ಇದೇ ರೀತಿ ಇದು ಮಾಡ್ಕೊಂಡು ಹೋಗ್ತಾ ಇರೋದು. ವಿನಾಯಕ ಬಾಳಿಗ ಅವರ ಹತ್ಯೆ ನಡೆದು ಇವತ್ತಿಗೆ 9 ವರ್ಷ. ಅವತ್ತು ಕೊಲೆಯಾದ ದಿವಸ ಒಂದು ಕ್ಷಣಕ್ಕೆ ನಮ್ಗೆಲ್ರಿಗೂ ಆತಂಕ ಆಗಿತ್ತು. ಇಲ್ಲಿ ಒಬ್ಬ GSP ಸಮುದಾಯದ ಒಬ್ಬ ವ್ಯಕ್ತಿ, ಅದು ಕೂಡ BJPಯಲ್ಲಿ ತೊಡಗಿಸ್ಕೊಂಡಂತ ವ್ಯಕ್ತಿಯ ಕೊಲೆ ನಡೆದಿದೆ ಅಂದಾಗ ಮಂಗಳೂರಿನಂತ ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲಾದ್ರೂ ಅದು ಕೋಮು ಬಣ್ಣ ಪಡೀತದ ಅನ್ನುವಂಥ ಒಂದು ಆತಂಕ ಇತ್ತು. ಆದರೆ ಸಂಜೆ ಆಗುವಷ್ಟಕ್ಕೆ ಅದು ಬೇರೆ ರಂಗು ಪಡೀತು. ಅವರನ್ನ ವಿನಾಯಕ ಬಾಳಿಗ ಒಬ್ಬ RTI ಕಾರ್ಯಕರ್ತ ಅನ್ನೋದು ಗೊತ್ತಾಯ್ತು. ಮತ್ತೆ ಆತೊಬ್ಬ ಬ್ಲ್ಯಾಕ್ ಮೇಲರ್ ಅನ್ನೋ ರೀತಿಯಲ್ಲಿ ಚಿತ್ರಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆತ ಹಣಕ್ಕಾಗಿ ಎಲ್ಲರನ್ನ ಪೀಡಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣ ಕೊಟ್ಟು ಆತನನ್ನ ವಿಲನ್ ಮಾಡುವಂತ ಪ್ರಯತ್ನ ಮಾಡಿತ್ತು. ಮತ್ತು ಒಟ್ಟು ಪ್ರಕರಣವನ್ನೇ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೀತು. ಆದರೆ ಕೊಲೆ ನಡೆದು 2-3 ದಿವಸಕ್ಕೆ ಬೇರೆ ರೀತಿಯಾದಂಥ ಸುದ್ದಿಗಳು ನಮಗೆ ಬರ್ಲಿಕ್ಕೆ ಶುರುವಾಯಿತು. ಆಮೇಲೆ ನಮ್ಮ ನರೇಂದ್ರ ನಾಯಕರು ಇಲ್ಲಿಯ ಇವರನ್ನೆಲ್ಲ ಹಿಡ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಮಗೆ ಈ ವಿಷಯದಲ್ಲಿ ಒಂದು ಗಂಭೀರವಾದಂಥ ತೀರ್ವು ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಆವಾಗ ನಾವು ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟ ಅಂತ ರಚನೆ ಮಾಡಿಕೊಂಡು ಬೇರೆ ಬೇರೆ ದಲಿತ ಸಂಘಟನೆಗಳು, ಎಡಪಂಥೀಯ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು, ಮಹಿಳಾ ಸಂಘಟನೆಗಳನ್ನೆಲ್ಲ ಸೇರಿಸಿ ಒಂದು ವೇದಿಕೆಯನ್ನು ಮಾಡಿಕೊಂಡು ನಾವು ಹೋರಾಟ ಆರಂಭ ಮಾಡಿದ್ವಿ. ಹೋರಾಟ ಆರಂಭ ಮಾಡಿದಾಗ ಇಲ್ಲಿಯ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಲಾಬಿಗಳು, ಬಿಲ್ಡರ್ಗಳು ಅವರೆಲ್ಲರೂ ಇದ್ದಾರೆ ಅನ್ನೋ, ಅವರು ಯಾರಾದರೂ ಶಾಮೀಲಾಗಿರ್ಬೋದು ಅನ್ನುವಂಥ ಒಂದು ಗುಮಾನಿತ್ತು. ಅದರ ಜೊತೆಯಲ್ಲಿ ಇವರು ಈ ವೆಂಕಟರಮಣ ದೇವಸ್ಥಾನದ ಆಸ್ತಿ ಉಳಿಸ್ಲಿಕ್ಕೆ ಪ್ರಬಲರ ವಿರುದ್ಧ ಬಡಿದಾಡ್ತಾ ಇದ್ರು ಅನ್ನುವಂಥ ಗೊತ್ತಾದ ಮೇಲೆ ನಾವು ಇದರ ಬಗ್ಗೆ ಹೆಚ್ಚು ಜಾಗರೂಕತೆಯಾಗಿ ಈ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ವಿ. ಅವತ್ತು ಸತತವಾದಂಥ ಹೋರಾಟವನ್ನು ಮಾಡಿದ್ವಿ.
ಆ ಸಂದರ್ಭದಲ್ಲಿಯೂ ಕೂಡ ಇದರ ಕೊಲೆಗಾರರನ್ನ ರಕ್ಷಣೆ ಮಾಡುವಂತ ದಿಕ್ಕು ತಪ್ಪಿಸುವ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೆದಿತ್ತು. ನಾವು ಆ ಸಂದರ್ಭದಲ್ಲಿ ಆಗಿನ ಶಾಸಕರ ಕಚೇರಿಗಳಿಗೆ ಮೆರವಣಿಗೆ ಹೋದ್ವಿ. ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಬಾರ್ದು, ಮುಚ್ಚಿ ಹಾಕಬಾರ್ದು. ಮತ್ತು ಈ ಪ್ರಕರಣದ ಪ್ರಧಾನ ಆರೋಪಿ ನರೇಶ್ ಶೆಣೈಯನ್ನ ಬಂಧನ ಮಾಡಬೇಕು ಅಂತ ಹೋರಾಟ ಮಾಡಿದ್ದು. ನಮ್ಮ ಹೋರಾಟದಿಂದಾಗಿ ಅವತ್ತು ಕಮಿಷನರ್ ಆಗಿದ್ದಂತ ಚಂದ್ರಶೇಖರ್ ಅವರು ವಿಶೇಷ ಮುತುವರ್ಜಿ ವಹಿಸಿದ್ರು. ಅವರಿಗೂ ಕೂಡ ಒಂದಿಷ್ಟು ಬಲ ಬಂತು. ಕೊಲೆ ನಡೆದು ಒಂದೂವರೆ ತಿಂಗಳ ನಂತರ ನಂಬರ್ 1 ಆರೋಪಿ ನರೇಶ್ ಶೆಣೈ ಬಂಧನ ಆಯ್ತು. ನಿಮ್ಗೆಲ್ಲ ಗೊತ್ತಿರ್ಬೋದು ನರೇಶ್ ಶೆಣೈ ಯಾರು ಅಂತ. ನರೇಶ್ ಶೆಣೈ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಅವಾಗ ಕರ್ನಾಟಕದಲ್ಲಿ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದ್ರು. ಚಕ್ರವರ್ತಿ ಸೂಲಿಬೆಲೆ ಅದರ ಪ್ರಧಾನ ಕಾರ್ಯದರ್ಶಿ, ಇದೇ ನರೇಶ್ ಶೆಣೈ ಅದರ ಅಧ್ಯಕ್ಷ ಆಗಿ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದ್ರು. ಮಂಗಳೂರಿಗೆ ನರೇಂದ್ರ ಮೋದಿ ಬರುವಾಗ ವೇದಿಕೆ ಹತ್ತಿ ಅವರಿಗೆ ಮಂಗಳೂರಿನ ನಾಗರಿಕರ ಪರವಾಗಿ ಮೊಮೆಂಟೋ ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿದ VVIP ವ್ಯಕ್ತಿ ನರೇಶ್ ಶೆಣೈ. ಈ ನರೇಶ್ ಶೆಣೈ ಈ ದೇವಸ್ಥಾನದ ಆಸ್ತಿಯನ್ನು ಕಬಳಿಸ್ತಾನೆ ಅನ್ನುವಂಥದ್ದನ್ನ ವಿನಾಯಕ ಬಾಳಿಗ ಅವರ ಇದಾಗಿತ್ತು. ಅದರಿಂದಾಗಿ ದೇವಸ್ಥಾನದ ಆಸ್ತಿ ಕಬಲಿಕೆಯ ವಿರುದ್ಧ ಹೋರಾಟ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಅವರು ಬಿಜೆಪಿಯ ತಲೆಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತರಾಗಿದ್ರು. ಅವರಿಗೂ ಪಾಪ ಒಂದು ಭ್ರಮೆ ಇತ್ತು, ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ಈ ದೇಶ ಉದ್ಧಾರ ಆಗತ್ತೆ ಅಂತ. ಅದಕ್ಕಾಗಿ ಈ ಬೂತ್ ನಲ್ಲಿ ಅವರು ಬಿಜೆಪಿಯ ಪರವಾಗಿ ನರೇಂದ್ರ ಮೋದಿಯ ಪರವಾಗಿ ಕೆಲಸ ಮಾಡಿದ್ರು. ಅಂತ ಒಂದು ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತನನ್ನ ನರೇಶ್ ಶೆಣೈ ನಮೋ ಬ್ರಿಗೇಡ್ನ ಅಧ್ಯಕ್ಷ ಕೊಲೆ ಮಾಡಿದ ಅನ್ನುವಂಥದ್ದು ಆಗಿನ ದೊಡ್ಡ ಸುದ್ದಿ. ನಮ್ಮೆಲ್ಲ ಹೋರಾಟದಿಂದಾಗಿ ಕೊನೆಗೂ ಕೂಡ ಎಲ್ಲಾ ರಕ್ಷಣೆಗಳು ಎಲ್ಲಾ ಕುತಂತ್ರಗಳನ್ನ ಮೀರಿ ಚಂದ್ರಶೇಖರ್ ಅವತ್ತು ಅವರನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಆ ನಂತರ ನಾವು ಹೋರಾಟ ಮುಂದುವರಿಸಿದ್ವಿ. ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇದೆ. ನಾವು ಬಾಲನ್ ಅವರನ್ನ SPP ಆಗಿ ಅವರ ಕುಟುಂಬದ ವಿನಂತಿ ಮೇರೆಗೆ ಸರ್ಕಾರ ನೇಮಕ ಮಾಡಿತ್ತು. ಅದನ್ನು ಕೂಡ ಇವತ್ತು ರದ್ದು ಮಾಡಿಸಿದ್ದಾರೆ. ಇವತ್ತು ಇನ್ನೊಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡ್ಲಿಕ್ಕೆ ಬೇಕಾಗಿ ನಾವು ಇವತ್ತು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕು. ಇದು ಸೌಜನ್ಯ ಪ್ರಕರಣದ ರೀತಿಯಲ್ಲಿ ಇನ್ನೊಂದು ಗಂಭೀರ ಪ್ರಕರಣ. ಒಂದು ಸೌಜನ್ಯ ಪ್ರಕರಣ ಆದ್ರೆ ಇನ್ನೊಂದು ವಿನಾಯಕ ಬಾಳಿಗೆ ಪ್ರಕರಣ. ಈ ದಶಕಗಳಲ್ಲಿ ನಡೆದಂತಹ ಅತ್ಯಂತ ಮಹತ್ವದ ಒಂದು ರಾಜಕೀಯ ಕೊಲೆ ಅದು. ಅದರಿಂದಾಗಿ ಈ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದಕ್ಕೆ ಬೇಕಾಗಿ ನಾವು ನ್ಯಾಯಾಲಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಾಗರಿಕ ಸಮಾಜದಲ್ಲಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಮೆರವಣಿಗೆಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಜಾಗೃತಿ ಬೇಕು. ನಮ್ಮ ಸಮಾಜದಲ್ಲಿ ಕೊಲೆಗಾರರು ವಿಜೃಂಭಿಸ್ತಾ ಇದ್ದಾರೆ. ಅವ್ರ ಹತ್ರ ದುಡ್ಡಿದ್ರೆ ಆಯ್ತು, ಪವರ್ ಇದ್ರೆ ಆಯ್ತು. ಈ ನರೇಶ್ ಶೆಣೈ ಮಂಗಳೂರಿನ ಶಾಸಕ ವೇದವ್ಯಾಸ ಕಾಮತ್ಗೆ ಬಹಳ ಆಪ್ತ. ಅದರಿಂದಾಗಿ ಅವರದ್ದು ರಾಜಕೀಯ ಶಕ್ತಿ ಇದೆ, ಹಣದ ಬಲ ಇದೆ. ಆ ಹಣಬಲ ಮತ್ತು ರಾಜಕೀಯ ಬಲದಿಂದಾಗಿ ಕೊಲೆಗಳನ್ನು ಮಾಡಿಯೂ ಕೂಡ ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಗಣ್ಯರ ರೀತಿಯಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಎಲ್ಲಾ ರೀತಿಯಾದಂತಹ ಸಾರ್ವಜನಿಕ ಸಭೆಗಳಲ್ಲಿ ಅವರೇ ಗೆಸ್ಟ್ಗಳು. ಮೊನ್ನೆ ಏನೊಂದು ನಾಟಕ ಬಹಳ ಸುದ್ದಿ ಮಾಡ್ತಾ ಇತ್ತಲ್ಲ, ಶಿವಾಜಿ ನಾಟಕ. ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು ಏನು ಛತ್ರಪತಿ ಶಿವಾಜಿ ನಾಟಕ ರಚನೆ ಮಾಡಿದ್ರು. ಆ ನಾಟಕಕ್ಕೂ ಕೂಡ ದೊಡ್ಡ ಸ್ಪಾನ್ಸರ್ ಆಗಿ ಒಂದು 2-3 ಶೋಗಳನ್ನ ಇದೇ ದೇವಸ್ಥಾನದ ಎದುರು ಕೂಡ ಇದೇ ನರೇಶ್ ಶೆಣೈ ಆಡಿಸ್ತಾರೆ. ಸೂಲಿಬೆಲೆಯನ್ನು ಕರೆಸ್ತಾರೆ. ವೇದಿಕೆಯಲ್ಲಿ ಅವರೇ ನಿಂತಾರೆ. ಸಂಸ್ಕೃತಿಯ ಬಗ್ಗೆ ಪಾಠ ಮಾಡ್ತಾರೆ, ಧರ್ಮ ರಕ್ಷಣೆಯ ಬಗ್ಗೆ ಪಾಠ ಮಾಡ್ತಾರೆ, ರಾಷ್ಟ್ರೀಯತೆ ಬಗ್ಗೆ ಪಾಠ ಮಾಡ್ತಾರೆ. ಈ ರೀತಿ ಒಬ್ಬ ಅಮಾಯಕ ಪ್ರಾಮಾಣಿಕ ಕಾರ್ಯಕರ್ತರ ಕೊಲೆಯಲ್ಲಿ ಆರೋಪಿಯಾಗಿರ್ತಾರೆ. ಅದರಿಂದಾಗಿ ಸಮಾಜವನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ನಾವು ಈ ಪ್ರತಿ ವರ್ಷ ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿನಾಯಕ ಬಾಳಿಗ ಅವರ ತ್ಯಾಗ ಬಲಿದಾನವನ್ನು ನೆನಪಿಸುವಂತ, ಅವರ ಆದರ್ಶಗಳನ್ನು ನೆನಪಿಸುವಂತ ಮತ್ತು ದುಡ್ಡು, ಹಣಬಲ, ಅಧಿಕಾರದ ಬಲಕ್ಕೆ ಎದುರಾಗಿ ನಿಂತು ಹೋರಾಡಬೇಕು ಅನ್ನುವಂತ ಒಂದು ಪ್ರಜ್ಞೆ ಯುವಜನರಿಗೆ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾ ಬಂದಿದ್ದೀವಿ. ನ್ಯಾಯಾಲಯದಲ್ಲಿ ಇನ್ನೊಂದು ವರ್ಷದಲ್ಲಿ ಬಹುಶಃ ಈ ಪ್ರಕರಣ ಹೊರಗಾಣಬಹುದು. ಆರೋಪಿಗಳಿಗೆ, ಅದು ನಂಬರ್ 1 ಆರೋಪಿ ನರೇಶ್ ಶೆಣೈ ಹಿಡಿದು ಎಲ್ರಿಗೂ ಶಿಕ್ಷೆ ಆಗ್ಬಹುದು ಅನ್ನೋಂಥ ನಂಬಿಕೆ ನಮ್ಗೆಲ್ರಿಗೂ ಇದೆ. ಅದರ ಜೊತೆಯಲ್ಲಿ ನರೇಶ್ ಶೆಣೈಯಿಂದ ನಡೆದಿರುವಂಥ ಈ ಕೊಲೆ ಏನಿದೆ, ವಿನಾಯಕ ಬಾಳಿಗ ಕೊಲೆ, ಈ ಕೊಲೆ ಸಾರ್ವಜನಿಕರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮಗಳು ಆರ್ತನೆ ಬರ್ತೀವಿ. ಈ ವರ್ಷ ಕೂಡ ಮಾಡಿದ್ವಿ.